ಗಾಯ್ಸ್ ಇದರೆಲ್ಲ ಅನ್ಕೊಂತೀನಿ ಮತ್ತೆ ಹೊಸ ವಿಡಿಯೋನ್ಸು ಸ್ವಾಗತ. ಇವತ್ತು ನೀವು ಅನ್ಕೋತಿರ್ಬೇಕಾದ್ರೆ ಯಾವ ವಿಡಿಯೋ ಅಂತ, ಅಫ್ಕೋರ್ಸ್ ಬುಕ್ ರೀಡಿಂಗ್ ಎಪಿಸೋಡ್ ನಂಬರ್ 7 ನಿಮ್ಗಳ ಮುಂದೆ ಇದೆ. ಆ್ಯಂಡ್ ನಾನು ಎಲ್ಲ ಮಾಡ್ಸೋಗಿರ್ತೀರ. ಸೊ ಯಪ್, ದ ಪವರ್ ಆಫ್ ಆ ಸಬ್ ಕಾನ್ಷಿಯಸ್ ಮೈಂಡ್ನ ಓದ್ತಾ ಇರೋದು. ಆಮೇಲೆ ಹೇಳ್ತಿದ್ರಿ ಏನಕ್ಕೆ ವಿಷನ್ ಲೇಟು, ನಾನು ಮುಂಚೆ ಹಳೆ ವೀಡಿಯೋದಲ್ಲೇ ಹೇಳಿದೆ ಬೇಗನೆ ಬರುತ್ತೆ, ಬೇಗನೆ ಶೂಟ್ ಆಗುತ್ತೆ ಅಂತ. ಸೊ ನಾನು ವಾಯ್ಸ್ ಚೂರು ಹಾಳಾಗಿರಬೇಕು, ಯಾಕೆಂದರೆ ನಾನೀಗ ವಿಡಿಯೋ ಶೂಟ್ ಮಾಡ್ತೀನಿ, ಯಾಕೆಂದರೆ ಜ್ವರನೂ ಇತ್ತು ನನಗೆ. ಸೊ ಈಗ ಬನ್ನಿ ನಮ್ಮ ಪೇಜ್ 7 ಓಪನ್ ಮಾಡೋದ. ಸೊ ದಿಸ್ ಈಸ್ ದ ಪೇಜ್ 7-8, ದಿಸ್ ಒನ್ page 7, page 7. And the power of our subconscious mind themselves and for others. Your prayer is answered according to the universal law of action and reaction. ಅಂದರೆ ನೀವೇ ಮತ್ತೆ ಬೇರೆಯವರು ಮತ್ತೆ ನೀವು ಪ್ರೇ ಮಾಡ್ತಿದ್ದೀರಲ್ಲ, ಅಕಾರ್ಡಿಂಗ್ ಟು ಗಾಡು ನಿಮಗೆ ಲಾ ಸಿಗುತ್ತೆ ಮತ್ತು ಆ್ಯಕ್ಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸೆಂಟೆನ್ಸಲ್ಲಿ. ಥಾಟ್ ಇನ್ ಇನ್ಸ್ಪಿರೇಷನ್ ಆ್ಯಕ್ಷನ್, ದ ರಿಯಾಕ್ಷನ್ ಇಸ್ ರೆಸ್ಪಾನ್ಸಿಬಲ್ ಫ್ರಮ್ ಆ ಸಬ್ಕಾನ್ಷಿಯಸ್ ಮೈಂಡ್ ದಟ್ ಕ್ರಾಸ್ ಟು ಆರ್ ನೇಚರ್. ಅಂತ ಇದ್ರಲ್ಲಿ ಕೊಟ್ಟಿದ್ದಾರೆ, ನಾವು ಇಂಡಿಪೆಂಡೆಂಟಾಗಿ ಆ್ಯಕ್ಷನ್ ತೊಗೊತಿದ್ದೀವಿ, ನಾವು ಯಾರ ಕೈಯಲ್ಲಿ ಸಪೋರ್ಟ್ ಬೇಡ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಸಬ್ಕಾನ್ಷಿಯಸ್ ಮೈಂಡ್ ಆಟ ಆಡಿದ್ರೆ ನಿಮಗೆ ಕಾನ್ಸೆಪ್ಟ್, ಮೆಮೊರಿ, ಹೆಲ್ತ್, ಪೀಸ್ ಆ್ಯಂಡ್ ಗುಡ್ ವೆಲ್ತ್ ನೀಟಾಗಿ ಆನ್ಸರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸಪ್ರೇಟ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ಅಂದರೆ ವಂಡರ್ಸ್ ಯು ಅಂದರೆ ನಿಮ್ಗೆ ಗೊತ್ತೇ ಇರಲ್ಲ ಅಂತೆಲ್ಲ ಹೋಗುತ್ತೆ, ಯಾಕೆಂದರೆ ನೀವು ಸಬ್ಕಾನ್ಷಿಯಸ್ ಮೈಂಡಿಂದ ಥಿಂಕ್ ಮಾಡ್ತಿದ್ರೆ. ಆ್ಯಂಡ್ ದ ಡ್ಯೂರೇಟ್ ಆಫ್ ಮೈಂಡ್ ಅಂದರೆ ಈಗ ಈ ಪ್ಯಾರಾಗ್ರಾಫ್ನ ಫುಲ್ ಮುಗಿಸಿದ್ವಿ, ಆಯಿತಾ, ಅರ್ಥ ಆಯ್ತು ನಮಗಿದು. ಆ್ಯಂಡ್ ಈಗ ದ ಡ್ಯೂರಿಟಿ ಆಫ್ ದ ಮೈಂಡ್, ಯು ಹ್ಯಾವ್ ಓನ್ಲಿ ಒನ್ ಮೈಂಡ್, ಬಟ್ that one mind possesses two distinct and characterized function parts. ಅಂದರೆ ನೀವು ಒಂದೊಂದು ಮೈಂಡ್ ನಿಮ್ಮದು 2 ಮೈಂಡ್ ಇದೆ. ನೀವು ಒಂದು ಮೈಂಡಲ್ಲೇ ನೀವೇನು ಪೋಸೆಸ್ ಮಾಡ್ತೀರಿ, ನಿಮ್ಮ ಮೈಂಡ್ ಹೆಂಗಿದೆ, ಇನ್ನೊಂದು ಮೈಂಡಲ್ಲಿ ಇದು ನಿಮ್ಮ ಲೈಕ್ ಒಂದು ನೀವು ಥಿಂಕ್ ಮಾಡೋದು, ಒಂದು ನಿಮ್ಮ ಬಾಡಿ ಪಾರ್ಟ್ಸ್ ಹೆಂಗೆ ವರ್ಕ್ ಆಯ್ತಿದೆ ಅವೆಲ್ಲ. ಸೊ ಆಫ್ಟರ್ ದ ಎಸೆನ್ಷಿಯಲ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಈಚ್ ಆ್ಯಸ್ ಒನ್ ಸಪ್ರೇಟ್ ಡಿಸ್ಟೆನ್ಸ್ ಆರ್ ಬಿಟ್ವೀನ್ ಪವರ್. ಒಬ್ಬರಿಗೆ ಸೇಫ್ ಪವರ್ ಇಲ್ಲ. ಈಗ ನನಗೆ ಲೈಕ್ ಬ್ಯಾಡ್ಮಿಂಟನ್ ಇರುತ್ತೆ, ನಂಗೆ ಫೇವ್ರೇಟು, ನಮ್ಮ ಅಣ್ಣನ ಕ್ರಿಕೆಟು, ಆ ಥರ ಬೇರೆ ಬೇರೆ ಸ್ಕಿಲ್ಸ್ ಇರುತ್ತೆ, ಅದು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಮೆನಿ ನೇಮ್ಸ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ಡಿಸ್ಟಿಂಕ್ಟ್ ಟು ಫಂಕ್ಷನ್ ಆಫ್ ಮೈಂಡ್. ಅಂದರೆ ಎಷ್ಟೊಂದು ನೇಮ್ಸ್ ಇರುತ್ತೆ. ನೀವು ಸ್ಕೂಲಿಗೆ ಹೋಗ್ತೀರಪ್ಪ, 40 ಜನ ಇರ್ತಾರೆ, ನೇಮ್ಸ್ ಎಲ್ಲ ತೊಗೊತೀರ, ನೀವು ಹೆಂಗೆ ಜ್ಞಾಪಕ ಇಟ್ಕೊಂತೀರ ಮೈಂಡಿಂದ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ದ ಸರ್ಫೇಸ್ ಆಫ್ ದ ಡೀಪ್ ಸೆಲ್ ಇನ್ ದ ವೆಂಚರ್ ಆ್ಯಂಡ್ ಇನ್ವಾಂಟರಿ ಮೈಂಡ್. ಅಂದರೆ ನಿಮ್ಗೆ ಬೇಕಾದ ಮೈಂಡ್ ನೀವು ಯೂಸ್ ಮಾಡ್ತೀರಾ, ಸುಮ್ಮನೆ ಬೇರೆ ಕೆಲಸಕ್ಕೆ ಹೋಗಿ ಲೈಕ್ ಫೋನ್ ನೋಡೋದು, ಟಿ ವಿ ನೋಡೋದು, ಆ ಥರ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಮೆನಿ ನೇಮ್ಸ್ ಹ್ಯಾಸ್ ಬಿನ್ ಯೂಸ್ ಟು ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಟ್ಯೂ ಸೆಂಟೆನ್ಸಸ್. ಅಂದರೆ ಈಗ ವಾಟ್ ಎವರ್ ಯು ಇನ್ಕ್ಲಿಪ್ಯೂಟ್ ಆ್ಯಂಡ್ ಇಟ್ ವಿಲ್ ಬಿ ರಿಮೈಂಡರ್. ಅಂದರೆ ಈಗ ನೀವು ಏನೇ ಟೀಚರಿಂದ ಕೇಳಿಕೊಂಡು ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ನಿಮ್ಮ ತಲೆ ಒಳಗಡೆ ಇರುತ್ತೆ. ದೊಡ್ಡವರಾದ್ಮೇಲೆ ಇರುತ್ತೆ, ಚಿಕ್ಕವರಾದ್ಮೇಲೆ ಇರುತ್ತೆ, ಅದಕ್ಕೆ ಹೇಳ್ತಿರೋದು. ಥರ್ಡ್ ಬುಕ್, ದಿಸ್ ಬುಕ್ ಐ ಯೂಸ್ ಟೆನ್ಸ್ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಟು ರಿಪ್ರೆಸೆಂಟ್ ದ ಡ್ಯೂಲ್ ನೇಚರ್ ಆಫ್ ಅವರ್ ಮೈಂಡ್. ಅಂದರೆ ಈ ಥಾಟೇ ಮಾಡೋಕ್ಕಾಗಲ್ಲ, ಆ ಥರ ಜನ ಇದ್ದಾರೆ, ಲೈಕ್ ಆ ಥರ ಜನ ಇದ್ದಾರೆ. ಆಮೇಲೆ ನೀವು ಈ ಬುಕ್ ಓದ್ತಿರ್ಬೇಕಾದ್ರೆ ನೀವು ಸಖತ್ ಕಾನ್ಸಂಟ್ರೇಷನ್ ಡ್ಯೂಲ್ ನೇಚರ್ ಇರುತ್ತೆ ನಿಮ್ಮ ಮೈಂಡಿಂದು. ಆಮೇಲೆ ಇಫ್ ಅನದರ್ ಸೆಟ್ ಆ್ಯಂಡ್ ಟರ್ಮ್ಸ್ ಮೋರ್ ಈಸಿಲಿ, ಯು ಟು ಕ್ಯಾನ್ ಬೈ ಮೀನ್ಸ್ ಯೂಸ್ ಇಟ್. ಅಂದರೆ ಈಗ ನೀವು ನ್ಯಾಚುರಲ್ ಮೈಂಡು, ನೀವು ಯಾಕೆ ಈಗ ಹೋಯ್ತೀರ ಅಂದರೆ ಯೋಗಾಸನ ಮಾಡ್ತೀರಪ್ಪ ನೇಚರ್ ಹತ್ರ, ನಿಮ್ಮ ಮೈಂಡ್ ಫುಲ್ ನೇಚರು ಪೀಸಾಗಿರುತ್ತೆ. ಆಮೇಲೆ ನೀವು ಟರ್ಮ್ಸ್ ಆಫ್ ಎನಿ ಲೈಕ್ ಇಶ್ಯೂಸ್ ಬಂದರೆ ಅವೆಲ್ಲ ನೀವು ಯೋಗದಿಂದ ಕಲ್ತ್ಕೊತೀರಾ.
ಆಮೇಲೆ ಮೈಂಡು ಪೀಸಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ದ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಸನ್ಸ್ ಆ್ಯಂಡ್ ಅನಾಲಜಿ ದ ಡಿಬೋಲ್ ನೇಚರಿ ಆಫ್ ಮೈಂಡ್. ಅಂದರೆ ನೀವು ಓದ್ತಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾವಾಗ ನೀವು ನೀಟಾಗಿ ಕಾನ್ಸಂಟ್ರೇಷನ್ ಮಾಡೋ ಓದ್ತಿರೋ ಆಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಪೇಜಲ್ಲಿ ಇಷ್ಟೇ ಕೊಟ್ಟಿದ್ದು ನೋಡಿ. ಈ ಪೇಜಲ್ಲಿ ಎಲ್ಲ ನಿಮಗೆ ಡೀಟೇಲಾಗಿ ತಿಳಿಸಿದ್ದೀನಿ. ಆ್ಯಂಡ್ ಈಗ ಒಂದು ಲೈಟ್ ಸಿನಿಮ್ಯಾಟಿಕ್ ಕೊಡ್ತೀನಿ, ನೀವು ಎಂಜಾಯ್ ಮಾಡಿ ಆಯಿತಾ. ಯಪ್, ನನ್ನ ಪ್ರಕಾರ ಈಗ ಸಿನಿಮ್ಯಾಟಿಕ್ಸ್ ನೋಡಿರ್ತೀರಾ, ಲೈಕ್ ಅಷ್ಟೊಂದು ಚೆನ್ನಾಗಿ ಸಿನಿಮ್ಯಾಟಿಕ್ ಶಾರ್ಟ್ ಸಿನಿಮ್ಯಾಟಿಕ್ ನೋಡಿರ್ತೀರಾ. ಆ್ಯಂಡ್ ಯಪ್, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮುಂದೆ ಬೇಗ ನಿಮಗೆ ಬಿಡ್ತಿರ್ತೀನಿ ಎಪಿಸೋಡ್ಸ್. ಆ್ಯಂಡ್ ಬಿ ಕಂಟಿನ್ಯೂಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಆನ್ ಮಾಡಿ. ಬಾಯ್.